ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಮುಳಬಾಗಿಲು ತಾಲೂಕಿನ ಪಶ್ಚಿಮ ಕ್ಷೇತ್ರದ ಹಾಲು ಉತ್ಪಾದಕರ ಸಹಕಾರ ಸಂಘ ಆದಂಥ ಅಂಗೊಂಡಳ್ಳಿ ಗ್ರಾಮ ಇಲ್ಲಿ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ JDSನ ಅಭ್ಯರ್ಥಿಯಾದಂಥ ಚಲಪತಿಯವರು 9 ಮತಗಳನ್ನು ಪಡ್ಕೊಂಡು ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಪಕ್ಷದ ಪರವಾಗಿ ಮತ್ತು ನಮ್ಮ ಎಲ್ಲ ನಾಯಕರ ಪರವಾಗಿ ಕೂಡ ಅವರನ್ನು ಅಭಿನಂದಿಸೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಮುಂದೆ ಉಪಾಧ್ಯಕ್ಷರಾಗಿ ಚಂದ್ರಪ್ಪ ಅವರು ಆಯ್ಕೆಯಾಗಿದ್ದಾರೆ ಮತ್ತು ಎಲ್ಲ ನಿರ್ದೇಶಕರು ಕೂಡ ಈ ದಿನ 9 ಜನ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಮತ್ತಿನ ಊರಿನ ಜನಗಳು ಕೂಡ ಎಲ್ಲ ಆಗಮಿಸಿದ್ದಾರೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಏನು ಅಂಗೊಂಡಳ್ಳಿ ಗ್ರಾಮ ಪಂಚಾಯತಿ ಮತ್ತು ಎಲ್ಲ ಇವುಗಳಲ್ಲಿ ಕೂಡ ಈ ಒಂದು ಸಂಘ ಬಹಳ ಉತ್ತಮವಾಗಿ ನಡೀತಾ ಇದೆ. ಇಲ್ಲಿ ನಾವು BMC ಕೂಡ ಹಾಕಿದ್ದೀವಿ. ಅದೇ ರೀತಿ ಇನ್ನು ಮುಂದೆ ಕೂಡ ಈ ಸಂಘನ ಉತ್ತಮವಾಗಿ ನಡೆಸ್ಕೊಂಡೋಗಿ ಚೆನ್ನಾಗಿ ರೈತರಿಗೆ ಅನುಕೂಲ ಮಾಡಿಕೊಳ್ಳಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಈ ದಿನ ಏನು ನಮ್ಮ ಅಂಗೊಂಡಳ್ಳಿ ಗ್ರಾಮದಲ್ಲಿ ಏನು ಚುನಾವಣೆ ನಡೆದಿತ್ತು, ಹಾಲು ಉತ್ಪಾದಕರ ಸಹಕಾರ ಸಂಘ, ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಚಲಪತಿಯವರು 9 ಮತ ಪಡೆದು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ನಮ್ಮ ಚಂದ್ರಪ್ಪ ಅವರು ಸಹ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಸದಸ್ಯರುಗಳು ಸಹ ನಮ್ಮ ನಾಯಕರುಗಳು ಇಲ್ಲಿರ್ತಕ್ಕಂಥ ಎಲ್ಲರೂ ನಾಯಕರುಗಳು, ಯಾಕಂದರೆ ಎಲ್ಲರೂ ಕಷ್ಟಪಟ್ಟು ಈ ಒಂದು ದಿನ ನಮ್ಮ ಪಕ್ಷದ ಅಭ್ಯರ್ಥಿ 9 ಮತ ಪಡೆದು ಪರಾಭವಗೊಂಡಿರ್ತಕ್ಕಂಥ ಅಭ್ಯರ್ಥಿ 3 ಮತ ಪಡೆದು ನಮ್ಮ ಪಕ್ಷದ ಅಭ್ಯರ್ಥಿ ಜಯಬೇರಿ ಬಾರಿಸಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಒಮ್ಮತದಿಂದ ಕೆಲಸ ಮಾಡಿ ಇವತ್ತಿನ ದಿನ ಈ ಒಂದು ಕೆಲಸ ಮಾಡಿದ್ದಾರೆ. ಬಹುಶಃ ಆ ಒಂದು ಸಹಕಾರ ಸಂಘಕ್ಕೆ ನಮ್ಮಿಂದ ಆಗುವಂಥ ಎಲ್ಲ ರೀತಿಯ ಸೌಕರ್ಯಗಳನ್ನು ಕಲಿಸುವಂಥ ಒಂದು ಕೆಲಸ ಮಾಡ್ತೀವಿ. ಅವ್ರಿಗೇನೇ ಅಲ್ಲಿ ಇರಲಿ, ಯಾವುದೇ ಒಂದು ಕುಂದುಕೊರತೆ ಇರಲಿ, ಅದನ್ನೆಲ್ಲ ನೀಗಿಸಲು ನಾನು ಸದಾ ಅವ್ರಿಗೋಸ್ಕರ ಕೆಲಸ ಮಾಡ್ತೀನಿ, ದುಡಿತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೇನು ಕೆಲವೇ ನಮ್ಮ ನಾಗಣ್ಣ ಅವ್ರಿಗೆ ಹೇಳ್ತಾ ಇದ್ರು, ನಮ್ಮ ಡೈರಿಯ ಒಂದು ಅಧ್ಯಕ್ಷರು ಈಗ ಅವರನ್ನು ಕರೆದಿದ್ದಾರೆ. ಬಹುಶಃ ಒಂದು ಸಿಹಿ ಸುದ್ದಿ ಕೊಡ್ಬೋದು, ಯಾಕಂದರೆ ಈಗಲೇ ಹೇಳೋದು ಬೇಡ. ಒಳ್ಳೆಯ ರೀತಿಯಲ್ಲಿ ಈ ಒಂದು ಡೈರಿಯನ್ನು ಉತ್ತಮಗೊಳಿಸುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಇವಾಗ ಸುಮಾರು ಒಂದು 7-8 ನಮ್ಮ ಸಂಘಗಳು ಅಲ್ಲೇ ಚುನಾವಣೆ ನಡೆದಿದ್ದಾವೆ. ಬಹುಶಃ 7-8 ಕಡೆಯೂ ಸಹ ನಮ್ಮದೇ ಅಭ್ಯರ್ಥಿಗಳು ಜಯಬೇರಿ ಬಾರಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಏನಿವತ್ತು ಅಂಗೊಂಡಳ್ಳಿ ಒಂದು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಂಘದ ಚುನಾವಣೆ ಏನಾಯಿತು, ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಾವೆಲ್ಲರೂ ಏನು ಆಗಮಿಸಿದ್ದೀರಿ. ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ನೆಚ್ಚಿನ ಮಾರ್ಗದರ್ಶಕರು, ಹಿರಿಯರು, ನಮ್ಮ ಪಕ್ಷದ ಅಧ್ಯಕ್ಷರು ಆದಂಥ ನಿರ್ದೇಶಕರಾದಂಥ ನಮ್ಮ ನಾಗರಾಜಣ್ಣವರೇ, ನನ್ನ ಸನ್ಮಿತ್ರರು ಮತ್ತೋರ್ವ ನಿರ್ದೇಶಕರಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದಂಥ ಸಾಮೇಗೌಡ್ರೆ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಗೌರವಾನ್ವಿತ ಮುಖಂಡರುಗಳೇ, ಬಹಳ ಸಂತೋಷದ ವಿಚಾರ. ಏನಿವತ್ತು ಒಂದು ಒಳ್ಳೆ ಹುಮ್ಮಸ್ಸಲ್ಲಿ ಬಂದಿದ್ದೀರಿ. ಇವತ್ತು ಏನು ನಮ್ಮ ಚಲಪತಿಯವರನ್ನ ಅಧ್ಯಕ್ಷರನ್ನಾಗಿ ಮತ್ತು ಚಂದ್ರಪ್ಪ ಅವರನ್ನ ಉಪಾಧ್ಯಕ್ಷರಾಗಿ ಇವತ್ತು ಚುನಾಯಿತಗೊಂಡು ಅವರೊಟ್ಟಿಗೆ ತಾವೆಲ್ಲರೂ ಕೂಡ ಏನು ಬಹಳ ಹುಮ್ಮಸ್ಸಾಗಿ ಬಂದಿದ್ದೀರಿ. ನಿಮ್ಮೆಲ್ಲರಲ್ಲೂ ಇರ್ತಕ್ಕಂಥ ನಿಮ್ಮ ಮುಖದಲ್ಲಿರ್ತಕ್ಕಂಥ ಒಂದು ವರ್ಚಸ್ಸು, ಆನಂದ ನೋಡಿದ್ರೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಇದೇ ನಮ್ಮ ಪಕ್ಷಕ್ಕೆ ಒಂದು ಆಸ್ತಿ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಪಕ್ಷ ಈ ತಾಲೂಕಲ್ಲಿ ಸದೃಢವಾಗಿದೆ, ಒಂದು ಬಲವರ್ಧನೆಯಿಂದ ಕೂಡಿದೆ ಅಂತ ಹೇಳಿದ್ರೆ ಇಲ್ಲೇನು ಈಗ ಆಗಮಿಸಿರ್ತಕ್ಕಂಥ ಇಲ್ಲೇನು ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರು, ಅವರ ಒಂದು ಆಶೀರ್ವಾದದಿಂದ ಇವತ್ತು ಸುಭದ್ರವಾಗಿದೆ ಪಕ್ಷ. ಒಂದು ಹೈನುಗಾರಿಕೆ ಒಂದು ವಿಚಾರಕ್ಕೆ ಬಂದಾಗ ನಾನು ವಿಶೇಷವಾಗಿ ಇವತ್ತು ನಮ್ಮ ಇಬ್ಬರು ನಿರ್ದೇಶಕರು, ನಮ್ಮ ನಾಗರಾಜಣ್ಣ, ನಮ್ಮ ಶಾಮೇಗೌಡರು ಕಾರ್ಯೋನ್ಮುಖರಾಗಿ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಕ್ಕಂಥದ್ದು ಇಷ್ಟೇ, ಎಲ್ಲಿವರೆಗೂ ಚುನಾವಣೆ ಆಗ್ತದೋ
ಅಲ್ಲಿವರೆಗೆ ಚುನಾವಣೆ ಆದ್ಮೇಲೆ ತಾವೆಲ್ಲ ಪಕ್ಷ ಭೇದವನ್ನು ಬಿಟ್ಟು ಎಲ್ಲ ಜನಸಾಮಾನ್ಯರಿಗೆ, ನಮ್ಮ ರೈತಾಪಿ ವರ್ಗಕ್ಕೆ ಒಳ್ಳೆಯದಾಗುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೆಲಸ ಮಾಡಿ, ಆ ನಿಟ್ಟಿನಲ್ಲಿ ನಮ್ಮ ಸಹಕಾರ ಏನಿದೆ ಒಬ್ಬ ನಿರ್ದೇಶಕರಾಗಿ ನಮ್ಮ ಪರಿಪೂರ್ಣವಾದಂತಹ ಸಹಕಾರ ಪ್ರತಿಯೊಂದು ಒಂದು ಹಾಲು ಉತ್ಪಾದಕರ ಸಂಘಕ್ಕೆ ಇರ್ತದೆ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನ ಬಹಳಷ್ಟು ಕಡೆ ಅವರು ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಹಿಂದೆ ಕೂಡ ನಮ್ಮ ನಾರಾಯಣ ಸಾಮಣ್ಣವರು ಅಧ್ಯಕ್ಷ ಆಗಿದ್ರು, ನಮ್ಗೆ ಆತ್ಮೀಯರು, ಅವರು ಕೂಡ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿದ್ದಾರೆ. ನಿಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತಕ್ಕಂಥದ್ದು, ನಮ್ಮ ಗೋಚಂದ್ರ ನಮ್ಮ ನಿರ್ದೇಶಕರು, ಫೀಲ್ಡ್ ಬ್ಯಾಂಕ್ ನಿರ್ದೇಶಕರು ಎಲ್ಲರೂ ಕೂಡ ಆಗಮಿಸಿದ್ದಾರೆ, ಎಲ್ಲರೂ ಇದ್ದಾರೆ. ಹೇಳಿದ್ರೆ ಪ್ರತಿಯೊಂದು ಹೆಸರು ಹೇಳಲಿಕ್ಕೂ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ನಾನು ಹೇಳ್ತಕ್ಕಂಥದ್ದು, ತಾವು ಏನು ಬಂದಿದ್ರಿ, ನಿಮ್ಮ ಸಂಘವನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ, ಇಲ್ಲಿ ಒಂದು ಏನು ಇಡೀ ತಾಲೂಕಲ್ಲೇ ಒಂದು ಬೇರೆ ಸಂಘಗಳಿಗೆ ಒಂದು ಮಾದರಿ ಆಗುವಂತ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಿ, ಒಳ್ಳೆ ಆದಾಯ ಬರುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿ, ಆ ಒಂದು ಸಂಘವನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗೋದಕ್ಕೆ ತಾವೆಲ್ಲೂ ಕೂಡ ಪ್ರಯತ್ನ ಪಡಬೇಕು. ಅದಕ್ಕೆ ಏನು ಸಹಕಾರ ಕೊಡ್ಲಿಕ್ಕೆ ನಮ್ಮ ನಿರ್ದೇಶಕರು ತಮ್ಮೊಟ್ಟಿಗಿದ್ದಾರೆ. ನಿಮ್ಗೇನು ಇವಾಗ ಹೊಸದಾಗಿ ಚುನಾಯಿತಗೊಂಡಿರ್ತಕ್ಕಂಥ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ನಮ್ಮ ಎಲ್ಲಾ ಗೌರವಾನ್ವಿತ ಒಂದು ನಿರ್ದೇಶಕರು, ನಿಮ್ಮನ್ನೆಲ್ಲರೂ ಕೂಡ ಚುನಾಯಿತ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಅನಂತ ನಮಸ್ಕಾರಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.